ಆಘಾತಕಾರಿ ಅನ್ನೋ ಹಾಗೆ ರಾಜ್ಯದಲ್ಲಿ ಮತ್ತೊಂದು ಪ್ರಜ್ವಲ್ ರೇವಣ್ಣ ಮಾದರಿಯ ಪ್ರಕರಣ ಬೆಳಕಿಗೆ ಬಂದಿದೆ. ಹಲವು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ, ಬ್ಲಾಕ್ ಮೇಲ್ ಮಾಡಿರೋ ಆರೋಪ ಕೇಳಿಬಂದಿದೆ. ಖಾಸಗಿ ಫೋಟೋಗಳನ್ನ, ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಲಾಗಿದೆ. ಇಂಥದ್ದೊಂದು ಕೃತ್ಯದ ಆರೋಪ ಕೇಳಿಬಂದಿರೋದು ಹನಿಯೂರು ಚಂದ್ರೇಗೌಡ ಎಂಬಾತನ ವಿರುದ್ಧ. ರಾಮನಗರ ಮಕ್ಕಳ ಆಯೋಗ ಸಮಿತಿ ಸದಸ್ಯ ಈ ಚಂದ್ರೇಗೌಡ ವಿಪರ್ಯಾಸ ನೋಡಿ. ಪೊಲೀಸ್, ವಕೀಲ, ಮಾಧ್ಯಮ ಪ್ರತಿನಿಧಿ ಅಂತೆಲ್ಲ ಹೇಳ್ಕೊಂಡು ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಹನಿಯೂರು ಚಂದ್ರೇಗೌಡನನ್ನ ಆರ್ ನಗರ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಚಂದ್ರೇಗೌಡನ ವಿರುದ್ಧ ಆರೋಪ ಕೇಳಿಬಂದು ಆತನನ್ನ ಅರೆಸ್ಟ್ ಮಾಡಿ ಆತನ ಮೊಬೈಲ್ ಓಪನ್ ಮಾಡಿದ್ರೆ ಪೊಲೀಸರಿಗೆ ಆಘಾತ. ಯಾಕಂದ್ರೆ ಆತನ ಮೊಬೈಲ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು, ಫೋಟೋಗಳು ಪತ್ತೆಯಾಗಿದ್ದಾವೆ. ಆ ವಿಡಿಯೋ, ಫೋಟೋ ಸಂಬಂಧ ಸದ್ಯ ಚಂದ್ರೇಗೌಡನಿಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮಾದರಿಯಲ್ಲೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪ ಕೇಳಿಬಂದಿರೋದು ಹನಿಯೂರು ಚಂದ್ರೇಗೌಡ ಎಂಬಾತನ ವಿರುದ್ಧ. ವಿಪರ್ಯಾಸ ಏನು ಅಂದ್ರೆ, ರಾಮನಗರ ಮಕ್ಕಳ ಆಯೋಗ ಸಮಿತಿಯ ಸದಸ್ಯ ಅಂತೆ ಈ ಚಂದ್ರೇಗೌಡ. ತಾನೊಬ್ಬ ಪೊಲೀಸು, ವಕೀಲ, ಮಾಧ್ಯಮ ಪ್ರತಿನಿಧಿ ಹಿಂಗೆಲ್ಲ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಖಾಸಗಿ ಫೋಟೋಗಳನ್ನ, ವಿಡಿಯೋಗಳನ್ನ ಇಟ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ಈತ ದೌರ್ಜನ್ಯವನ್ನ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಕೇಳಿಬಂದಿದೆ. ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗ್ತಾ ಇದ್ದ ಹಾಗೆ ಈಗ ಆರ್ ನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಆತನ ಮೊಬೈಲ್ನ ಪರಿಶೀಲನೆ ಮಾಡಿದ್ದಾರೆ. ಮೊಬೈಲ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿಡಿಯೋಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 20ಕ್ಕೂ ಹೆಚ್ಚು ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದು, ಈತನ ವಿರುದ್ಧದ ಈ ಅಕ್ರಮ ಬೆಳಕಿಗೆ ಬಂದಿದ್ಯಾ? ಯಾವ ರೀತಿ ಕಂಪ್ಲೇಂಟ್ ಕೊಟ್ಟೋರು ಯಾರು? ಎಷ್ಟು ಜನರಿಗೆ ಈ ರೀತಿ ಈತ ದೋಖಾ ಮಾಡಿದ್ದಾನೆ? ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾನೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ ನಗರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರೇಗೌಡ ಏನಿದ್ದಾನೆ, ಈತ ಏನು ಮಕ್ಕಳ ಸಮಿತಿ ಆಯೋಗದ ಸದಸ್ಯನಾಗಿದ್ದಾನೆ. ಹಾಗಾಗಿ ಆತನಿಗೆ ಒಂದು ಅಲ್ಲಿ ಬೇಕಾಗಿರುವಂತಹ ಕೆಲವೊಬ್ರು ಪರಿಚಯ ಆಗ್ತಾರೆ. ಆ ಪರಿಚಯ ಆಗದ ಅಂತವ್ರನ್ನ, ಯಾರಿಗೆ ಏನು ಪತಿಯಿಂದ ದೂರ ಆಗಿರ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡಿ ಅಂತವ್ರಿಗೆ ಬಲೆಯನ್ನ ಬೀಸಿ ಅವರ ಜೊತೆಯಲ್ಲಿ, ಅಂದ್ರೆ ನಾನು ವಿವಿಧ ರೀತಿಯಲ್ಲಿ ಆತ ತನಗೆ ಬೇರೆ ಬೇರೆ ಹುದ್ದೆಗಳನ್ನ ಮಾಡ್ತಾ ಇದ್ದೀನಿ, ನಾನು ಲೆಕ್ಚರ್ ಅನ್ನುವಂತಹದ್ದು, ಅಥವಾ ಸರ್ಕಾರದ ಮಟ್ಟದಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳಿ ಮರಳು ಮಾಡಿ, ಅದಾದ ನಂತರ ಅವ್ರನ್ನ ಬಲೆಗೆ ಬೀಸ್ಕೊಂಡು ಅದಾದ ನಂತರ ಲೈಂಗಿಕವಾಗಿ ಅವರನ್ನ ಬಳಸ್ಕೊಂಡಿದ್ದಾನೆ ಅನ್ನುವಂತ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹದ್ದು. ಇದೇ ರೀತಿಯಾಗಿ ಒಂದು ಮಹಿಳೆ, ಆರ್ ನಗರ ಮೂಲದ ಒಂದು ಮಹಿಳೆಯನ್ನ ನಾನು ಲೆಕ್ಚರ್ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಅದಾದ ನಂತರ ಆಕೆಗೆ ಲೈಂಗಿಕ ಕಿರುಕುಳನ್ನ ನೀಡಿ, ಅದಾದ ನಂತರ ಸ್ವಲ್ಪ ದಿನಗಳು ಕಳೆದ ನಂತರ ಆಕೆ ಬಳಿ ಒಂದು 5 ಲಕ್ಷ ರೂಪಾಯಿ ಹಣವನ್ನ ಡಿಮ್ಯಾಂಡ್ ಮಾಡ್ತಾನೆ. ಆ ಒಂದು ವಿಡಿಯೋ ಇದೆ ನನ್ನ ಬಳಿ, ಆ ಒಂದು ವಿಡಿಯೋವನ್ನ ನಿನ್ಗೆ ಅಪ್ಲೋಡ್ ಮಾಡ್ತೀನಿ ದುಡ್ಡು ಕೊಡದೆ ಇದ್ರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 5 ಲಕ್ಷ ಹಣವನ್ನ ಪಡಿತಾನೆ. ಅದಾದ ನಂತರ ಕೂಡ ಇವರ ಸಲುಗೆ ಮುಂದುವರೆದಿರುತ್ತೆ. ಈ ಸಲುಗೆ ಮುಂದುವರೆದಂತ ಸಂದರ್ಭದಲ್ಲಿ ಏನು ಈತ ಆಕೆಗೆ ಒಂದು ಪ್ರಾಮಿಸ್ ಅನ್ನ ಮಾಡಿರ್ತಾನೆ, ಮದುವೆ ಆಗೋಣ, ನನಗೆ ಕೂಡ ಮದುವೆ ಆಗಿ ಪತ್ನಿ ತೀರ್ಕೊಂಡಿದ್ದಾಳೆ, ಜೊತೆಗೆ ನಿನಗೂ ಕೂಡ ಪತಿ ಇಲ್ಲ, ಹಾಗಾಗಿ ನಾನು ನಿನ್ನ ಮದುವೆ ಆಗ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿರ್ತಾನೆ. ಆದ್ರೆ ಯಾವಾಗ ಈ ಒಂದು ವಿಚಾರ ಗೊತ್ತಾಗಿ ಇಬ್ರು ಕೂಡ ಜೊತೆಯಲ್ಲಿದ್ದಂತ ಸಂದರ್ಭದಲ್ಲಿ ಚಂದ್ರೇಗೌಡನ ಒಂದು ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾಳೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಆ ಒಂದು ಮೊಬೈಲ್ ನಲ್ಲಿ ಇರುತ್ತೆ. ಸ್ಕ್ರೀನ್ ಶಾಟ್ಗಳಾಗಿರ್ಬೋದು ಅಥವಾ ವಿಡಿಯೋ ಕಾಲ್ಗಳನ್ನ ಮಾಡಿ ಆ ಒಂದು ವಿಡಿಯೋ ಕಾಲ್ ನಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತಹ ವಿಡಿಯೋಗಳು ಆ ಒಂದು ಫೋನ್ ನಲ್ಲಿ ಲಭ್ಯ ಆಗತ್ತೆ. ಯಾವಾಗ ಆ ವಿಡಿಯೋಗಳನ್ನ ನೋಡಿದಂತಹ ಮಹಿಳೆ ಸಾಕಷ್ಟು ದಿಗ್ಭ್ರಮೆಗೆ ಒಳಗಾಗ್ತಾಳೆ. ಯಾಕೆಂತಂದ್ರೆ ನನಗೆ ಒಬ್ಬರಿಗೆ ಈ ರೀತಿಯಾಗಿ ಮಾಡಿದ್ದಾನೆ ಅಥವಾ ಮದುವೆ ಆಗ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ 20ಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಇದೇ ರೀತಿಯಾಗಿ ಸಂಪರ್ಕದಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿ ಆಕೆಗೆ ಲಭ್ಯ ಆಗುತ್ತೆ. ಕೂಡಲೇ ಆಕೆ ಆರ್ ನಗರ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನ ದಾಖಲು ಮಾಡ್ತಾಳೆ. ಏನು ಚಂದ್ರೇಗೌಡ ಅನ್ನುವಂಥವ್ರು ನನಗೆ ಈ ರೀತಿಯಾಗಿ ವಿಡಿಯೋವನ್ನ ಮಾಡ್ಕೊಂಡು ಅದಾದ ನಂತರ ನನಗೆ ಬ್ಲಾಕ್ ಮೇಲ್ ಮಾಡಿದ್ರು. ಬ್ಲಾಕ್ ಮೇಲ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಕೂಡ ನಾನು ಕೊಟ್ಟಿರ್ತೇನೆ. 5 ಲಕ್ಷ ಹಣವನ್ನ ಪಡ್ಕೊಂಡಂತ ನಂತರ ಕೂಡ ಆತ ನನಗೆ ಪ್ರಾಮಿಸ್ ಮಾಡ್ತಾನೆ, ಮದುವೆ ಆಗ್ತೀನಿ ಅನ್ನುವಂತಹ ಹಿನ್ನೆಲೆಯಲ್ಲಿ. ಹಾಗಾಗಿ ನಾನು ತನ್ನ ಜೊತೆಯಲ್ಲಿದ್ದೆ.
ಈ ಸಂದರ್ಭದಲ್ಲಿ ಒಂದು ಬಾರಿ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ನನಗೆ ಈ ಎಲ್ಲಾ ಮಾಹಿತಿ ಬಯಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡ್ತಾರೆ. ಈಗಾಗಲೇ ಆತನನ್ನ ಬಂಧನ ಮಾಡಿ ಪೊಲೀಸರು ಆತನ ಹಿನ್ನೆಲೆಯನ್ನ ಈಗಾಗಲೇ ತಪಾಸಣೆ ಮಾಡ್ತಾ ಇರುವಂತಹದ್ದು. ಬೆಂಗಳೂರು ದಕ್ಷಿಣದ ಮಕ್ಕಳ ಆಯೋಗದ ಸದಸ್ಯ ಆಗಿದ್ದಾನೆ ಈತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ ಅಲ್ಲಿ ಯಾರಾದ್ರೂ ಈತನ ಬಗ್ಗೆ ದೂರು ನೀಡಿದ್ರ ಅಥವಾ ಈತನ ಹಿನ್ನೆಲೆ ಏನು, ಈತನಿಗೆ ಮದುವೆ ಆಗಿದೆಯೋ, ಈ ಎಲ್ಲಾ ವಿಚಾರವನ್ನ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.